ಇದು ಕಿಕ್ ಕೊಡೋ ಸುದ್ದಿ. ಒಂದು ಕಡೆ ಇಡೀ ಜಗತ್ತು ಹೊಸ ವರ್ಷವನ್ನ ವೆಲ್ಕಮ್ ಮಾಡಿದೆ. ಇತ್ತ ಇದೇ ನ್ಯೂ ಇಯರ್ ಗುಂಗಲ್ಲಿ ಸರ್ಕಾರದ ಖಜಾನೆಯ ಕಿಕ್ಕು ಕೂಡ ಏರಿಬಿಟ್ಟಿದೆ. ಎಣ್ಣೆ ಪ್ರಿಯರ ಕೈಯಲ್ಲಿದ್ದಂಥ ಸುರಪಾನ ಸರ್ಕಾರದ ಖಜಾನೆಗೆ ಜನ ಕಾಂಚಾಣ ತಂದು ಕೊಟ್ಟಿದೆ. ಮಿಡ್ ನೈಟ್ನಲ್ಲಿ ಮದ್ಯಪ್ರಿಯರು ನಿರೀಕ್ಷೆಗೂ ಮೀರಿ ಸೃಷ್ಟಿಸಿದ ಆರ್ಥಿಕ ಚರಿತ್ರೆ ಹುಬ್ಬೇರಿಸುವಂತಿದೆ. ಮೂರು ಪೆಗ್ಗಿಗೆ ತಲೆ ಗಿರ 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 ಅಂತ ತಿರುಗಿದೆ ಅಂತ ಸಾಂಗ್ ಹಾಡ್ತಾ ನ್ಯೂ ಇಯರ್ ವೆಲ್ಕಮ್ ಮಾಡಿದ್ದಾಯ್ತು. ಮಿಡ್ ನೈಟ್ ಪಾರ್ಟಿಯಲ್ಲಿ ಪೆಗ್ ಮೇಲೆ ಪೆಗ್ ಹಾಕಿ ಕಿಕ್ ಏರಿಸ್ಕೊಂಡಿದ್ದು ಆಯ್ತು. ಆದ್ರೆ ಇದೇ ನ್ಯೂ ಇಯರ್ ಗುಂಗಲ್ಲಿ ಸರ್ಕಾರದ ಬೊಕ್ಕಸಕ್ಕೆ ಮದ್ಯಪ್ರಿಯರಿಂದ ಭರ್ಜರಿ ಕಿಕ್ ಸಿಕ್ಕಿದೆ. ಒಂದೇ ದಿನ ಸರ್ಕಾರಕ್ಕೆ ಕೋಟಿ ಕೋಟಿ ಆದಾಯ ಹರಿದು ಬಂದಿದ್ದು. ಮಾಮೂಲಿ ದಿನದಲ್ಲಿ ನಾರ್ಮಲ್ ಆಗಿದ್ದ ವ್ಯಾಪಾರ ನ್ಯೂ ಇಯರ್ ದಿನ 1 to ಡಬಲ್ ಆಗಿದೆ. ನ್ಯೂ ಇಯರ್ ಕಿಕ್, ಈ ವರ್ಷ ದಾಖಲೆಯ ಮದ್ಯ ಸೇಲ್. ದಾಖಲೆ ಒಡಿಸ್, ಅಬಕಾರಿ ಇಲಾಖೆ ಆಯ್ತು ಫುಲ್ ಟೈಟ್. ಎಸ್, ಈ ಬಾರಿಯ ನ್ಯೂ ಇಯರ್ ಕಿಕ್ ಒಂದ್ ಲೆವೆಲ್ಗೆ ಜಾಸ್ತಿ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈ ವರ್ಷ ದಾಖಲೆಯ ಮದ್ಯ ಸೇಲ್ ಆಗಿದೆ. ಅಬಕಾರಿ ಇಲಾಖೆ 250 ಕೋಟಿಯಷ್ಟು ಟಾರ್ಗೆಟ್ ಫಿಕ್ಸ್ ಮಾಡ್ಕೊಂಡಿತ್ತು. ಆದ್ರೆ ನಿನ್ನೆ ಬೆಳಗ್ಗೆಯಿಂದ ಹಿಡಿದು ಮಧ್ಯಾಹ್ನ 2 ಗಂಟೆವರೆಗೆ ಅರ್ಧ ದಿನದಲ್ಲೇ ಟಾರ್ಗೆಟ್ ರೀಚ್ ಆಗಿ ಅದಕ್ಕೂ ಮೀರಿದ ಭರ್ಜರಿ ಎಣ್ಣೆ ಸೇಲ್ ಆಗಿದೆ. ನಿನ್ನೆ ಅಂದ್ರೆ ಡಿಸೆಂಬರ್ 31ರಂದು IML ಎಣ್ಣೆ 4,83,715 ಲಕ್ಷ ಬಾಕ್ಸ್ಗಳು ಸೇಲ್ ಆಗಿವೆ. ಜೊತೆಗೆ 250.25 ಕೋಟಿ ಆದಾಯ ಬಂದಿದೆ. ಇನ್ನು ಬಿಯರ್ ಒಟ್ಟು 2,92,339 ಬಾಕ್ಸ್ಗಳು ಸೇಲ್ ಆಗಿತ್ತು. ಇದರಿಂದ 57.75 ಕೋಟಿ ಆದಾಯ ಬಂದಿದೆ. ಒಟ್ಟಾರೆಯಾಗಿ 7,76,042 ಬಾಕ್ಸ್ ಎಣ್ಣೆ ಸೇಲ್ ಆಗಿದ್ದು ಒಟ್ಟು ಆದಾಯ ಅಬಕಾರಿ ಇಲಾಖೆಗೆ 308 ಕೋಟಿ ಆದಾಯ ಬಂದಿದೆ. ಇನ್ನು ಈ ವರ್ಷ ಡಿಸೆಂಬರ್ 27 ಅಂದ್ರೆ ಕಳೆದ ಶುಕ್ರವಾರ ಈ ವರ್ಷದಲ್ಲೇ ದಾಖಲೆಯ ಮದ್ಯ ಸೇಲ್ ಆಗಿದೆ. ಡಿಸೆಂಬರ್ 27ರಂದು IML 6,22,062 ಲಕ್ಷ ಬಾಕ್ಸ್ ಮಾರಾಟದಿಂದ 327.50 ಕೋಟಿ ರೂಪಾಯಿ ಆದಾಯ ಬಂದಿದೆ. ಬಿಯರ್ ಒಟ್ಟು 4,04,998 ಲಕ್ಷ ಬಾಕ್ಸ್ ಮಾರಾಟದಿಂದ 80.58 ಕೋಟಿ ರೂಪಾಯಿ ಆದಾಯ ಬಂದಿದೆ. IML ಬಿಯರ್ ಸೇರಿ ಒಟ್ಟು 10,27,060 ಲಕ್ಷ ಬಾಕ್ಸ್ ಎಣ್ಣೆ ಮಾರಾಟದಿಂದ 408.50 ಕೋಟಿ ರೂಪಾಯಿ ಆದಾಯ ಬಂದಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮದ್ಯ ಮಾರಾಟಗಾರರ ಸಂಘದ ಉಪಾಧ್ಯಕ್ಷ ಕರುಣಾಕರ್ ಹೆಗ್ಡೆ ರಿಯಾಕ್ಟ್ ಮಾಡಿದ್ದಾರೆ. ಯಾವುದೇ ಅಹಿತಕರ ಘಟನೆ ಇಲ್ಲದೆ ಮದ್ಯ ಮಾರಾಟ ಆಗಿದೆ, ಇದು ಸಂತೋಷದ ವಿಚಾರ ಅಂತ ಹೇಳಿದ್ದಾರೆ. ಹೌದೊಂದು ಬಹಳ ಸಂತೋಷದ ವಿಚಾರ ಅಂದರೆ ಈ ವರ್ಷದ ಹೊಸ ವರ್ಷ ಯಾವುದೇ ಕೆಲವು ಅಹಿತಕರ ಘಟನೆ ಯಾವುದೂ ಇಲ್ಲದೇನೆ ಕರ್ನಾಟಕ ರಾಜ್ಯದಾದ್ಯಂತ ಒಳ್ಳೆಯ ಮದ್ಯ ವ್ಯಾಪಾರ ಕೂಡ ಆಗಿದೆ. ಹಲವಾರು ಪಬ್ ಆ್ಯಂಡ್ ರೆಸ್ಟೋರೆಂಟ್ಗಳು, ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗಳು ಮತ್ತು MRP ಶಾಪ್ಗಳು ಅದರಲ್ಲೂ ವಿಶೇಷವಾಗಿ ಎಲ್ಲ ಮದ್ಯ ವ್ಯಾಪಾರವನ್ನು ಭಾಳ ಸುಲಲಿತವಾಗಿ ಚೆನ್ನಾಗಿ ಮಾಡಿದ್ದಾರೆ. ಈಗ ಇವತ್ತು ಕೂಡ 1ನೇ ತಾರೀಕಾದರೂ ಕೂಡ ಇವತ್ತು ನಿನ್ನೆಯಾಗಿಯೇ ಸೇಲ್ಸ್ ಆಗುವಂಥ ಒಂದು ಚಾನ್ಸ್ ಇರ್ತದೆ. ಇವತ್ತು ಕೂಡ ಮೊದಲೇನಾಗ್ತಿತ್ತು ಖಾಲಿ 31ಗೆ ಮಾತ್ರ ಚೆನ್ನಾಗಿ ವ್ಯಾಪಾರ ಆಗೋದು. ಏನೇ ಹೇಳಿ, ಈ ವರ್ಷದ ಆರಂಭದಲ್ಲಿ ದಾಖಲೆ ಪ್ರಮಾಣದಲ್ಲಿ ಎಣ್ಣೆ ಸೇಲ್ ಆಗಿದ್ದು ಅಬಕಾರಿ ಇಲಾಖೆಗೆ ಭರ್ಜರಿ ಆದಾಯ ಬಂದಿದೆ. ಎಲ್ಲ ವರ್ಷಗಳ ದಾಖಲೆಗಳು ಉಡಿಸಾಗಿದ್ದು ವರ್ಷಾರಂಭದಲ್ಲಿ ಸರ್ಕಾರದ ಪಾಲಿಗೆ ಗುಡ್ ನ್ಯೂಸ್ ಅಂದ್ರೂ ತಪ್ಪಾಗಲ್ಲ. ಸತ್ತಾರ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.